ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಫಂಡ್ ಮ್ಯಾನೇಜರ್ ಪೀಟರ್ ಲಿಂಚ್ ಅವರು ಹೇಳ್ತಾರೆ, ನಿಮಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಸಿಗಬೇಕು ಅಂದರೆ ನಿಮಗೆ ಹಿಸ್ಟ್ರಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಅಂತ. ಯಾಕಂದರೆ ಇವ್ರ ರಿಸರ್ಚ್ ಪ್ರಕಾರ ಕಳೆದ 93 ವರ್ಷದಲ್ಲಿ ಸ್ಟಾಕ್ ಮಾರ್ಕೆಟು 50 ಸಲ ಕೆಳಗಡೆ ಬಿದ್ದಿದೆ. ಅದರಲ್ಲಿ 15 ಸಲ 10%ಗಿಂತ ಜಾಸ್ತಿ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ. ಇದನ್ನು ನಾವು ಬಿಯರ್ ಮಾರ್ಕೆಟ್ ಅಂತ ಕರಿತೀವಿ. ಹಂಗೆ ನೋಡೋಕೋದ್ರೆ ಪ್ರತಿ 6 ತಿಂಗಳಿಗೆ ಒಂದು ಸಲ ನಮಗೆ ಬಿಯರ್ ಮಾರ್ಕೆಟ್ ನೋಡೋಕೆ ಸಿಗುತ್ತೆ. ಅದಕ್ಕೋಸ್ಕರನೇ ಪೀಟರ್ ಲಿಂಚ್ ಅವರು ಹೇಳ್ತಾರೆ, ಇಫ್ ಯು ಆರ್ ನಾಟ್ ರೆಡಿ ಫಾರ್ ದ ಫಾಲ್ ಇನ್ ಶೇರ್ ಮಾರ್ಕೆಟ್ ಒನ್ ಶುಡ್ ನಾಟ್ ಇನ್ವೆಸ್ಟ್ ಅಂತ. ಅಂದರೆ ನಿಮಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಕೆಳಗೆ ಬೀಳೋದನ್ನು ನೋಡೋದಕ್ಕೆ ರೆಡಿ ಇಲ್ಲ ಅಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ. ಅದಕ್ಕೋಸ್ಕರ ನಾವು ವೀಡಿಯೋದಲ್ಲಿ ನೋಡೋಣ ಸ್ಟಾಕ್ ಮಾರ್ಕೆಟು ಯಾವಾಗೆಲ್ಲ ಕೆಳಗಡೆ ಬಿತ್ತು, ವರ್ಲ್ಡ್ ಸ್ಟಾಕ್ ಮಾರ್ಕೆಟ್ ಯಾವಾಗ ಕೆಳಗಡೆ ಬಿತ್ತು, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಯಾವಾಗ ಕೆಳಗಡೆ ಬಿತ್ತು, ಮತ್ತು ಏನಕ್ಕೆ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ, ಕೆಳಗಡೆ ಬಿದ್ದ ಮೇಲೆ ಏನೇನು ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಮತ್ತೆ ವಾಪಸ್ ಮಾರ್ಕೆಟ್ ಯಾವಾಗ ರಿಕವರಿ ಆಗುತ್ತೆ, ಮತ್ತು ಪ್ರೆಸೆಂಟ್ ಮಾರ್ಕೆಟ್ ಕೂಡ ಕೆಳಗಡೆ ಬಿದ್ದಿದೆ, ಏನಕ್ಕೆ ಕೆಳಗಡೆ ಬಿದ್ದಿದೆ, ಮತ್ತು ಇದು ರಿಕವರಿ ಆಗೋದಕ್ಕೂ ಎಷ್ಟು ಟೈಮ್ ಇಡುತ್ತೆ ಅಂತ ನಮ್ಮೊಂದು ಐಡಿಯಾ ಸಿಗುತ್ತೆ. ಯಾಕಂದರೆ ಹಿಸ್ಟ್ರಿ ಏನಾಗುತ್ತೋ ಅದೇ ರಿಪೀಟ್ ಆಗುತ್ತೆ. ಅದಕ್ಕೋಸ್ಕರನೇ ಮಾರ್ಕ್ ಟ್ವಿನರ್ ಹೇಳ್ತಾರೆ, ಹಿಸ್ಟ್ರಿ ಡಸಂಟ್ ರಿಪೀಟ್ ಇಟ್ ಸೆಲ್ಫ್ ಬಟ್ ಇಟ್ಸ್ ಆಫನ್ ರೈಮ್ಸ್ ಅಂತ. ಅದಕ್ಕೋಸ್ಕರ ನಮಗೆ ಹಿಸ್ಟ್ರಿ ಗೊತ್ತಾಗಿದ್ದರೆ ಫ್ಯೂಚರಲ್ಲೂ ಏನಾಗುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಈ ವಿಡಿಯೋನ ಫುಲ್ಲಾಗಿ ನೋಡಿ. ಈ ವಿಡಿಯೋ ಫುಲ್ಲಾಗಿ ನೋಡಿದ್ರೆ ಅಂದರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಕೆಳಗಡೆ ಬೀಳುತ್ತೆ ಮತ್ತು ಫ್ಯೂಚರಲ್ಲಿ ಎಷ್ಟೇ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬಿದ್ದರೂ ನಿಮ್ಗೊಂದು ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ, ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಹೀಗೆ ಆಗುತ್ತೆ ಅಂತ ನೀವು ಕೂಡ ಪ್ರೆಡಿಕ್ಟ್ ಮಾಡ್ತೀರಾ. ಅದಕ್ಕೋಸ್ಕರ ಈ ವಿಡಿಯೋ ಫುಲ್ಲಾಗಿ ನೋಡಿ. ಈ ವಿಡಿಯೋ ಫುಲ್ಲಾಗಿ ನೋಡಿದ್ರೆ ಅಂದರೆ ನಿಮ್ಗೊಂದು 100% ಮೋಟಿವೇಶನ್ ಅಂತೂ ಸಿಗುತ್ತೆ. ಮೊದಲನೇ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗಿದ್ದು 1865. ಇಲ್ಲಿ ಇಯರ್ ತುಂಬ ಜ್ಞಾಪಕ ಇಟ್ಕೊಳ್ಳಿ, ಯಾಕಂದರೆ ಇಯರು ಒಂದಾದ್ಮೇಲೆ ಒಂದು ಇಯರ್ ಬರ್ತಾನೆ ಇರುತ್ತೆ. ಇಯರ್ನ ತುಂಬ ಜ್ಞಾಪಕ ಇಟ್ಕೊಳ್ಳಿ. 1865 ನಮ್ಮ ಸ್ಟಾಕ್ ಮಾರ್ಕೆಟ್ ಮೊದಲನೇ ಸಲ ಕ್ರ್ಯಾಶ್ ಆಗುತ್ತೆ. ಯಾವಾಗ ಇನ್ನು BSE ಎಸ್ಟಾಬ್ಲಿಷ್ ಆಗಿರಲಿಲ್ಲ. BSE ಎಸ್ಟಾಬ್ಲಿಷ್ ಆಗಿದ್ದು 1875. ನೀವು ಅನ್ಬೋದು ಇನ್ನೂ BSEನೇ ಎಸ್ಟಾಬ್ಲಿಷ್ ಆಗಿಲ್ಲ ಅಂದರೆ ಯಾರು ಶೇರ್ಸ್ನ ಸೆಲ್ ಮಾಡ್ತಾಯಿದ್ರು ಗುರು, 1865 ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ ಅಂತ ಹೇಳ್ತಿದೆ ಅಂದರೆ, ಹೌದು, ಸ್ಟಾಕ್ ಮಾರ್ಕೆಟ್ ಹುಟ್ಟಿದ್ದೇನೆ ಈ ರೀತಿ ಪಾರ್ಸಿ ಮತ್ತು ಗುಜರಾತಿ ಟ್ರೇಡರ್ಸ್ಗಳು ಸೇರಿ ಒಂದು ಗಿಡದ ಕಟ್ಟೆ ಮೇಲೆ ಶುರುವಾಗಿದ್ದು ಸ್ಟಾಕ್ ಮಾರ್ಕೆಟು ಇವತ್ತು ಇಷ್ಟು ದೊಡ್ಡ ದೇಶಕ್ಕೆ ಎಕನಾಮಿಗೆ ಬ್ಯಾಕ್ ಬೋನ್ ಆಗಿ ನಿಂತಿದೆ, ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಮೊದಲೆಲ್ಲ ಇದು ಒಂದು ಯಾವುದೋ ಒಂದು ಮೂಲೆಯಲ್ಲಿ ಗುಜರಾತಿ ಮತ್ತು ಪಾರ್ಸಿ ಟ್ರೇಡರ್ಗಳು ಈ ಶೇರ್ಸ್ನ ಸೆಲ್ ಮಾಡ್ತಾಯಿದ್ರು, ಅವರೇ ಟ್ರೇಡರ್ ಆಗಿದ್ರು, ಅವರೇ ಜನಕ್ಕೆ ಶೇರ್ಸ್ನ ಸೆಲ್ ಮಾಡ್ತಾಯಿದ್ರು. ಅವಾಗ ಯಾವುದೇ ರೀತಿ ಸೆಬಿ ಇರಲಿಲ್ಲ, ಯಾವುದೇ ರೀತಿ ಒಂದು ರೆಗ್ಯುಲೇಟರ್ ಇರಲಿಲ್ಲ, ಒಂದು ಪ್ರಾಪರ್ ಸ್ಟಾಕ್ ಎಕ್ಸ್ಚೇಂಜ್ ಇರಲಿಲ್ಲ, ಏನೂ ಇರಲಿಲ್ಲ. ಜಸ್ಟ್ ಬಾಯಿ ಮಾತಿನ ಮೇಲೆ ವ್ಯವಹಾರ ನಡೀತಾ ಇತ್ತು, ಟ್ರಸ್ಟ್ ಮೇಲೇ ವ್ಯವಹಾರ ನಡೀತಾ ಇತ್ತು. ಮತ್ತು ಜನಕ್ಕೆ ಅವಾಗ ಸ್ಟಾಕ್ ಮಾರ್ಕೆಟ್ ತುಂಬ ಹೊಸದು. ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಮೇಲೆ ಹೋಗುತ್ತೆ ಅಂತಲೇ ಅವ್ರಿಗೆ ಗೊತ್ತಿರಲಿಲ್ಲ, ಏನಕ್ಕೆ ಕೆಳಗಡೆ ಬೀಳುತ್ತೆ ಅಂತಲೇ ಅವ್ರಿಗೆ ಗೊತ್ತಿರಲಿಲ್ಲ. ಸುಮ್ಮನೆ ಅದು ಒಂದು ಲಾಟ್ರಿ ಟಿಕೆಟ್ ಥರ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರು, ಸುಮ್ಮನೆ ಶೇರ್ಸ್ಗಳನ್ನ ಬೈ ಮಾಡ್ತಾಯಿದ್ರು, ಸೆಲ್ ಮಾಡ್ತಾಯಿದ್ರು. ಇದಕ್ಕೆ ಯಾವುದೇ ರೀತಿ ರೆಗ್ಯುಲೇಟರ್ ಇರಲಿಲ್ಲ. ಆವಾಗ ಜನಕ್ಕೆ ಸ್ಟಾಕ್ ಮಾರ್ಕೆಟು ತುಂಬ ಹೊಸದು. ಆವಾಗ 1861 1865ವರೆಗೂ ಅಮೇರಿಕಾದಲ್ಲಿ ಸಿವಿಲ್ ವಾರ್ ನಡೀತಾ ಇರುತ್ತೆ. ಈ ಸಿವಿಲ್ ವಾರ್ ನಡೀತಾ ಇರೋದ್ರಿಂದ ಅಮೇರಿಕಾದಲ್ಲಿ ಕಾಟನ್ ಶಾರ್ಟೇಜ್ ಆಗುತ್ತೆ. ಯಾಕಂದರೆ ಅಲ್ಲಿ ವಾರ್ ನಡೀತಾ ಇರೋದ್ರಿಂದ ಯಾರೂ ಕಾಟನ್ ಬೆಳೀತಾ ಇರಲ್ಲ. ಇದರಿಂದ ನಮ್ಮ ಇಂಡಿಯಾಗೆ ಒಂದು ಆಪರ್ಚುನಿಟಿನೇ ಸಿಗುತ್ತೆ. ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯಾ ಅಮೇರಿಕಾಗೆ ಕಾಟನ್ನ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ. ಇದರಿಂದ ಡಿಮ್ಯಾಂಡು ಫುಲ್ ಹೈ ಇರುತ್ತೆ. ಡಿಮ್ಯಾಂಡ್ ಹೈ ಇರೋದ್ರಿಂದ ಕಾಟನ್ ಪ್ರೈಸು ತುಂಬ ಹೈ ಡಿಮ್ಯಾಂಡಲ್ಲಿ ಸೆಲ್ ಆಗ್ತಾ ಇರುತ್ತೆ. ಹೈ ಡಿಮ್ಯಾಂಡಲ್ಲಿ ನಮ್ಮ ಇಂಡಿಯಾ ಎಕ್ಸ್ಪೋರ್ಟ್ ಮಾಡ್ತಾ ಇರುತ್ತೆ. ಇದನ್ನು ನೋಡಿಕೊಂಡು ಜನ ಏನು ಮಾಡ್ತಾರೆ, ಈಗ ಡಿಮ್ಯಾಂಡು ಕಾಟನ್ಗೆ ಜಾಸ್ತಿ ಇದೆ, ಇದರಿಂದ ಕಾಟನ್ ಪ್ರೈಸು ಜಾಸ್ತಿ ಇದೆ, ಅದೇ ರೀತಿ ಕಾಟನ್ ಎಕ್ಸ್ಪೋರ್ಟ್ ಮಾಡ್ತಿರುತ್ತಲ್ಲ ಆ ಕಂಪ್ನಿಗಳ ಶೇರ್ ಪ್ರೈಸ್ ಕೂಡ ಪೀಕಿಗೆ ಹೋಗ್ತಿರುತ್ತೆ. ಆವಾಗ ಜನ ಎಲ್ಲ ಬರೋ ದುಡ್ಡನ್ನು ತೊಗೊಂಡು ಈ ಕಾಟನ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ವೆಸ್ಟ್ ಮಾಡೋಕ್ಕೆ ಅವಾಗ ಸ್ಟಾಕ್ ಮಾರ್ಕೆಟ್ ಹೊಸದು. ಅವಾಗ ಅವ್ರು ಏನು ಅನ್ಕೊಂಡಿರ್ತಾರೆ ಅಂದರೆ ಸ್ಟಾಕ್ ಮಾರ್ಕೆಟ್ ಇರೋದೇ ಮೇಲೆ ಹೋಗೋದಕ್ಕೆ, ಇದು ಯಾವತ್ತೂ ಕೆಳಗಡೆನೇ ಬೀಳಲ್ಲ, ಇದು ಇರೋದೇ ಮೇಲೆ ಹೋಗೋದಕ್ಕೆ ಅಂತ. ಅದೇ ರೀತಿಯೇ ಸ್ಟಾಕ್ ಮಾರ್ಕೆಟ್ ಇವ್ರು ಬೈ ಮಾಡಿದಾಗೆಲ್ಲನೂ ಸ್ಟಾಕ್ ಪ್ರೈಸ್ ಮೇಲೆ ಹೋಗ್ತಿರುತ್ತೆ, ಇವ್ರು ಬೈ ಮಾಡಿದಾಗೆಲ್ಲನೂ ಪೀಕಿಗೆ ಹೋಗ್ತಾ ಇರುತ್ತೆ. ಇದು ಅಂದ್ಕೊಂಡು ಜನ ಬರೋ ದುಡ್ಡನ್ನು ತೊಗೊಂಬಂದೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ತಾರೆ. ಹೆವಿ ಆಪ್ಟಮಿಸ್ಟಿಕ್ ಆಗಿರ್ತಾರೆ, ಜನ ತುಂಬ ಖುಷಿಯಾಗಿರ್ತಾರೆ. ಇವ್ರು ಬೈ ಮಾಡ್ತಾ ಇದ್ದಾಗೆಲ್ಲ ಮೇಲೆ ಹೋಗ್ತಿರುತ್ತೆ. ಈ ಖುಷಿ ಜಾಸ್ತಿ ದಿನ ಇರಲ್ಲ. ಯಾಕಂದರೆ 1865 ಅಮೇರಿಕಾದಲ್ಲಿ ಸಿವಿಲ್ ವಾರ್ ಮುಗಿದೋಗುತ್ತೆ. ಸಿವಿಲ್ ವಾರ್ ಮುಗಿದೋದ ತಕ್ಷಣ ಅಮೇರಿಕಾದಲ್ಲೇ ಕಾಟನ್ ಬೆಳೆಯೋಕ್ಕೆ ಶುರು ಮಾಡ್ತಾರೆ. ಇದರಿಂದ ಇಂಡಿಯಾದಲ್ಲಿ ಎಕ್ಸ್ಪೋರ್ಟ್ ಡಿಮಾಂಡು ಕಡಿಮೆ ಆಗುತ್ತೆ. ಆಟೋಮೆಟಿಕ್ಕಾಗಿ ಸಪ್ಲೈ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಇದರಿಂದ ಕಾಟನ್ಗಿರೋ ಪ್ರೈಸು ಕಡಿಮೆ ಆಗುತ್ತೆ. ಕಾಟನ್ಗಿರೋ ಪ್ರೈಸ್ ಕಡಿಮೆ ಆಗೋದ್ರಿಂದ ಆಟೋಮೆಟಿಕ್ಕಾಗಿ ಈ ಕಾಟನ್ ಎಕ್ಸ್ಪೋರ್ಟ್ ಮಾಡ್ತಿದ್ವಲ್ಲ ಕಂಪ್ನಿಗಳು, ಇವೆಲ್ಲ ಸ್ಟಾಕು ಕೆಳಗಡೆ ಬೀಳೋಕ್ಕೆ ಶುರು ಆಗುತ್ತೆ. ಇದೊಂದು ನಾರ್ಮಲ್ ಕ್ರ್ಯಾಶ್ ಆಗಿರಲಿಲ್ಲ, ಇದೊಂದು ದೊಡ್ಡ ಕ್ರ್ಯಾಶ್ ಆಗಿತ್ತು. ಯಾಕಂದರೆ ಜನ ಫಸ್ಟ್ ಟೈಮು ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬೀಳೋದನ್ನು ನೋಡಿರ್ತಾರೆ. ಅವ್ರು ಅನ್ಕೊಂಡಿರ್ತಾರೆ ಸ್ಟಾಕ್ ಮಾರ್ಕೆಟ್ ಇರೋದೇ ಮೇಲೆ ಹೋಗೋದಕ್ಕೆ ಅಂತ. ಅವ್ರು ಅನ್ಕೊಂಡಿದ್ದು ಇವಾಗ ಉಲ್ಟಾ ಆಗಿಬಿಡುತ್ತೆ. ಇದು ಅಂತಿಂಥ ಕ್ರ್ಯಾಶ್ ಅಲ್ಲ. ಅವಾಗ ಒಂದು ಕಂಪನಿ ಇತ್ತು ಕಾಟನ್ ಎಕ್ಸ್ಪೋರ್ಟ್ ಮಾಡೋದು, ಬ್ಯಾಂಕ್ ಬೇ ಅಂತ. ಈ ಸ್ಟಾಕು 50,000 ಇತ್ತು. ಈ ಕ್ರ್ಯಾಶ್ ಆದಮೇಲೆ 2,000ಕ್ಕೆ ಬರುತ್ತೆ. ಅಂದರೆ ಆಲ್ಮೋಸ್ಟ್ 96% ಈ ಸ್ಟಾಕ್ ಕೆಳಗಡೆ ಬೀಳುತ್ತೆ. ಇನ್ನೂ ಒಂದಿದೆ ಬ್ಯಾಂಕ್ ಆಫ್ ಬಾಂಬೆ ಅಂತ, ಇದು 2,850 ರೂಪಾಯಿಂದ 87 ಕೆಳಗಡೆ ಬೀಳುತ್ತೆ. ಜನ ಸ್ಟಾಕ್ ಮಾರ್ಕೆಟ್ ಬೇಡ ಅಂತ ಬಿಟ್ಟು ಓಡೋಗ್ತಾರೆ. ತುಂಬ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಂಬಿಕೆ ಅನ್ನೋದೇ ಕಳ್ಕೊಂಡ್ಬಿಡ್ತಾರೆ. ಯಾಕಂದರೆ ಅವ್ರು ಅಂದ್ಕೊಂಡಿರ್ತಾರೆ ಸ್ಟಾಕ್ ಮಾರ್ಕೆಟ್ ಇರೋದೇ ಮೇಲೆ ಹೋಗೋದಕ್ಕೆ ಅಂತ. ಇದೇ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮು ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗಿದ್ದು. ಜನ ಫಸ್ಟ್ ಟೈಮ್ ಕ್ರ್ಯಾಶ್ ಅಂದರೆ ಏನು ಅಂತ ನೋಡಿದ್ದು. ಇನ್ನು ಎರಡನೇ ಬಿಗ್ಗೆಸ್ಟ್ ಕ್ರ್ಯಾಶು BSE ಎಸ್ಟಾಬ್ಲಿಷ್ ಆದಮೇಲೆ, ಅಂದರೆ 1875 ಆದಮೇಲೆ ಚಿಕ್ಕ ಪುಟ್ಟ ಕ್ರ್ಯಾಶ್ಗಳಂತೂ ಆಗ್ತಾ ಇರುತ್ತೆ. ಅವಾಗ ಒಂದು ಪ್ರಾಪರ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಇರುತ್ತೆ. ಆದರೆ ಇವಾಗ ದೊಡ್ಡ ಕ್ರ್ಯಾಶ್ ಆಗಿದ್ದು ಯಾವಾಗ ಅಂದರೆ 1929 ಅಮೇರಿಕಾದಲ್ಲಿ ವಾಲ್ ಸ್ಟ್ರೀಟ್ ಕ್ರ್ಯಾಶ್ ಅಂತ ಆಗುತ್ತೆ. ಅಮೇರಿಕಾದಲ್ಲಿ ಡೌನ್ ಜೋನ್ಸ್ ಅಂತ ಒಂದು ಇಂಡೆಕ್ಸ್ ಇದೆ. ಯಾವ ರೀತಿ ನಮ್ಮ ಇಂಡಿಯಾದಲ್ಲಿ ಸೆನ್ಸೆಕ್ಸು ನಿಫ್ಟಿ 50 ಇದೆ ಅಲ್ಲ, ಇದರಲ್ಲಿ ಎಲ್ಲ ಸೆಕ್ಟರ್ಗಳು ಮಿಕ್ಸ್ ಇದೆ. ಆದರೆ ಡೌ ಜೋನ್ಸಲ್ಲಿ ಅಮೇರಿಕಾದಲ್ಲಿರೋ ಬ್ಲೂ ಚಿಪ್ ಇಂಡಸ್ಟ್ರಿಯಲ್ ಕಂಪ್ನಿಗಳು ಒಂದು ಇಂಡೆಕ್ಸ್ ಇರುತ್ತೆ. ಈ ಇಂಡೆಕ್ಸು
ಈ ಕ್ರ್ಯಾಶ್ ನಡೆಯೋಕ್ಕಿಂತ ಮುಂಚೆ ತುಂಬ ಪೀಕಿಗೆ ಹೋಗಿರುತ್ತೆ. ಈ ಪೀಕಿಗೆ ಹೋಗೋ ಕಾರಣ ಏನಂದರೆ ಜನ ತುಂಬ ಆಪ್ಟಿಮಿಸ್ಟಿಕ್ ಆಗಿರ್ತಾರೆ. ಯಾವ ಕಂಪ್ನಿ ಬಿಸ್ನೆಸ್ ನೋಡ್ತಿರಲ್ಲ, ಕಂಪ್ನಿ ಏನು ಮಾಡುತ್ತೆ ಅಂತ ಗೊತ್ತಿರಲ್ಲ, ಕಂಪ್ನಿ ಫಂಡಮೆಂಟಲ್ ಯಾವ ರೀತಿ ಇದೆ ಅಂತ ಗೊತ್ತಿರಲ್ಲ, ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ತುಂಬ ಜನ ಆಪ್ಟಿಮಿಸ್ಟಿಕ್ ಆಗಿರ್ತಾರೆ, ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ಏನಕ್ಕೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತಲೇ ಜನಕ್ಕೆ ಗೊತ್ತಿರಲ್ಲ. ಅವ್ರಿಗೆ ಗೊತ್ತಿರೋದೊಂದೇ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ, ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಬೈ ಮಾಡ್ತಾ ಇರ್ತಾರೆ. ಹೆವಿ ಆಪ್ಟಿಮಿಸ್ಟಿಕ್ ಆಗಿರ್ತಾರೆ. ಅದರಿಂದ ಒಂದು ಬಬಲ್ ಕ್ರಿಯೇಟ್ ಆಗುತ್ತೆ. ಯಾವುದೇ ಒಂದು ಬಬಲ್ ಕ್ರಿಯೇಟ್ ಆದರೂ ಅದಕ್ಕೊಂದು ಪೀಕ್ ಪಾಯಿಂಟ್ ಅಂತ ಇರೋದು. ಪೀಕಿಗೆ ಹೋದಾಗ ಆ ಬಬಲ್ಲು ಬ್ಲಸ್ಟ್ ಆಗಲೇಬೇಕು. ಅದೇ ರೀತಿಯೇ ಇಲ್ಲಿ ಕೂಡ ಬ್ಲಸ್ಟ್ ಆಗುತ್ತೆ. ಸ್ಟಾಕ್ ಮಾರ್ಕೆಟು 89% ಕೆಳಗಡೆ ಬೀಳುತ್ತೆ. ಈ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ ಇವಾಗ ಹೇಳಿ 1929ರಲ್ಲಿ. ಆದರೆ ಇದು ವಾಪಸ್ ರಿಕವರಿ ಆಗೋದು 1954ರಲ್ಲಿ. ಅಂದರೆ 25 ವರ್ಷ ಹಿಡಿಯುತ್ತೆ ಸ್ಟಾಕ್ ಮಾರ್ಕೆಟು ತಾನು ಇದ್ದ ಜಾಗಕ್ಕೆ ವಾಪಸ್ ರಿಕವರಿ ಆಗಿ ಬರೋದಕ್ಕೆ. 25 ವರ್ಷದಿಂದ ಝೀರೋ ರಿಟರ್ನ್. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಜನ ಪೀಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರು ಏನು ಗತಿಯಾಗಿರ್ಬೋದು ಅಂತ. ಅವರಿಗೆ ಸ್ಟಾಕ್ ಮಾರ್ಕೆಟ್ ಬೆಲೆ ನಂಬಿಕೆನ ಕಳ್ಕೊಂಡು ಬಿಟ್ಟಿರ್ತಾರೆ. ಯಾಕಂದರೆ 25 ವರ್ಷ ಆದರೂ ಅವ್ರು ದುಡ್ಡು ರಿಕವರಿ ಆಗಿರಲ್ಲ. ಇಷ್ಟೊಂದು ರಿಕವರಿ ಟೈಮ್ನ ಯಾವ ಸ್ಟಾಕ್ ಮಾರ್ಕೆಟು ತೊಗೊಂಡಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ತೊಗೊಂಡಿಲ್ಲ, ಮತ್ತು ವರ್ಲ್ಡಲ್ಲಿ ಯಾವುದೇ ಸ್ಟಾಕ್ ಮಾರ್ಕೆಟು ಇಷ್ಟು ಟೈಮು ರಿಕವರಿ ಆಗೋದಕ್ಕೆ ತೊಗೊಂಡಿಲ್ಲ. ಅಮೆರಿಕಾದಲ್ಲಿ ತಗೊಳ್ತು. ಅದಕ್ಕೋಸ್ಕರನೇ ಇದನ್ನು ಲಾಂಗೆಸ್ಟ್ ರಿಕವರಿ ಪೀರಿಯಡ್ ಅಂತ ಕರೀತಾರೆ. ಈ ವಾಲ್ ಸ್ಟ್ರೀಟ್ ಕ್ರ್ಯಾಶ್ ಆದಮೇಲೆ ತುಂಬ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಂಬಿಕೆನೇ ಹೊರಟೋಗುತ್ತೆ. ಆದರೆ ಯಾರನ್ನೆಲ್ಲ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಲೆಜೆಂಡರಿ ಇನ್ವೆಸ್ಟರ್ಸ್, ಗ್ರೇಟೆಸ್ಟ್ ಇನ್ವೆಸ್ಟರ್ ಅಂತ ಕರಿತೀವಲ್ಲ, ಅವರೆಲ್ಲನೂ ಹುಟ್ಕೊಂಡಿದ್ದು ಇದೇ ಟೈಮ್ ಫ್ರೇಮಲ್ಲಿ. ಅವರೆಲ್ಲನೂ ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ ಆಗಿದ್ದು ಇದೇ ಟೈಮ್ ಫ್ರೇಮಲ್ಲಿ. ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಏನೇನು ಆ್ಯಕ್ಟಿವಿಟಿ ಆಗುತ್ತೆ ಅಂತ ಎಲ್ಲನೂ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ಮಾರ್ಕೆಟ್ ಕ್ರ್ಯಾಶಿಂದ ಅವ್ರು ತುಂಬ ಕಲಿತಾರೆ. ತುಂಬ ಲರ್ನಿಂಗ್ ಈ ಸ್ಟಾಕ್ ಮಾರ್ಕೆಟಿಂದ ಅವ್ರು ನೋಡೋಕ್ಕೆ ಸಿಗುತ್ತೆ, ಈ ಕ್ರ್ಯಾಶಿಂದ ನೋಡೋಕ್ಕೆ ಸಿಗುತ್ತೆ. ವಾರನ್ ಬಫೆಟ್ ಅವರು ಗುರು ಅಂತ ಹೇಳ್ಕೊಳ್ಳೋ ಬೆಂಜಮಿನ್ ಗ್ರಾಮ್ ಅವರು ಇದೇ ಕ್ರ್ಯಾಶಲ್ಲಿ ಒಂದು ಬುಕ್ ಬರೀತಾರೆ 1949ನಲ್ಲಿ. ಅದನ್ನು ಸ್ಟಾಕ್ ಮಾರ್ಕೆಟಲ್ಲೇ ಬೈಬಲ್ ಅಂತ ಕರಿತೀವಿ. ಅದು ಎಲ್ರಿಗೂ ನಿಮಗೂ ಗೊತ್ತೇ ಇರೋದೇ, ಅದೇ ದ ಇಂಟೆಲಿಜೆಂಟ್ ಇನ್ವೆಸ್ಟರ್. ಈ ಬುಕ್ನ ಅವರು ಬರೀತಾರೆ. ಈ ಬುಕ್ಕಲ್ಲಿ ಅದೇ ಬಗ್ಗೆನೇ ಇದೆ. ಯಾವಾಗ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇರುತ್ತೆ ಆವಾಗಲೇ ನಾವು ಈ ಸ್ಟಾಕ್ ಮಾರ್ಕೆಟಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮತ್ತು ಯಾವಾಗ ಸ್ಟಾಕ್ ಪ್ರೈಸ್ ಕೆಳಗಡೆ ಬೀಳ್ತಾ ಇರುತ್ತೆ ಆವಾಗ ಆ ಕಂಪ್ನಿ ನಮಗೆ ಚೀಪಾಗಿ ಸಿಗ್ತಾ ಇರುತ್ತೆ ಅಂತ ಇವರು ವ್ಯಾಲ್ಯೂಯೇಷನ್ ಬಗ್ಗೆ ಅವಾಗ ಮಾತಾಡ್ತಾರೆ. ಜನಕ್ಕೆ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ವ್ಯಾಲ್ಯೂಯೇಷನ್ ಅಂದರೆ ಏನು ಅಂತಲೇ ಜನಕ್ಕೆ ಗೊತ್ತಿರಲ್ಲ. ಸುಮ್ಮನೆ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು, ಸುಮ್ಮನೆ ಮೇಲೆ ಹೋಗುತ್ತೆ ಅಂತ ಆಪ್ಟಿಮಿಸ್ಟಿಕ್ ಆಗಿರ್ತಾರೆ. ಸುಮ್ಮನೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದರೆ ಬಬಲ್ ಬ್ಲಸ್ಟ್ ಆದಾಗ ಏನಾಗುತ್ತೆ ಅಂತ ಜನರು ಇದರಿಂದ ಪಾಠ ಕಲಿತಾರೆ. ಒಂದು ಲರ್ನಿಂಗ್ ಇಟ್ಕೊಂಡೇ ಬೆಂಜಮಿನ್ ಗ್ರಾಮ್ ಅವರು ಈ ಬುಕ್ನ ಬರೀತಾರೆ. ಈ ರಿಸರ್ಚಿಂದ ನಮ್ಗೆ ಗೊತ್ತಾಗಿದ್ದೇನು ಅಂದರೆ ಇದರ ನೆಕ್ಸ್ಟ್ ಯಾವೆಲ್ಲ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಯ್ತಲ್ಲ ಅದೆಲ್ಲನೂ ಇದಕ್ಕಿಂತ ಕಡಿಮೆ ಟೈಮಲ್ಲೇ ರಿಕವರಿ ಆಗಿರುತ್ತೆ. ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ 1992 ಹರ್ಷದ್ ಮೆಹ್ತಾ ಸ್ಕ್ಯಾಮಲ್ಲಿ. ಈ ಹರ್ಷದ್ ಮೆಹ್ತಾ ಸ್ಕ್ಯಾಮಲ್ಲಿ BSE ಸೆನ್ಸೆಕ್ಸು 40% ಕೆಳಗಡೆ ಬಿದ್ದಿರುತ್ತೆ. ಇಲ್ಲಿ ಕೂಡ ಜನ ಸುಮ್ಮನೆ ಬೈ ಮಾಡ್ತಾ ಇರ್ತಾರೆ. ಜನ ಇಲ್ಲಿ ಆಪ್ಟಿಮಿಸ್ಟಿಕ್ ಆಗಿರೋದ್ರಿಂದ ಮತ್ತು ಹರ್ಷದ್ ಮೆಹ್ತಾ ಸ್ಕ್ಯಾಮಿಂದ ಸ್ಟಾಕ್ ಮಾರ್ಕೆಟು 40% ಕೆಳಗಡೆ ಬೀಳುತ್ತೆ. ಆದರೆ ಇಲ್ಲಿ ಕೂಡ ಅಬ್ಸರ್ವ್ ಮಾಡಬೇಕಾಗಿರೋ ವಿಷಯ ಏನಂದರೆ ಈ ಸ್ಕ್ಯಾಮಿಂದ ಸ್ಟಾಕ್ ಮಾರ್ಕೆಟು ವಾಪಸ್ ರಿಕವರಿ ಆಗೋದಕ್ಕೆ ಕೇವಲ 2 ವರ್ಷ ಹಿಡಿಯುತ್ತೆ. ವಾಲ್ ಸ್ಟ್ರೀಟ್ ಕ್ರ್ಯಾಶಿಂದ 25 ವರ್ಷ ರಿಕವರಿ ಟೈಮ್ ಹಿಡಿದಿತ್ತು. ಆದರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟು ಈ ಕ್ರ್ಯಾಶಲ್ಲಿ ಬರೀ 2 ವರ್ಷದಲ್ಲಿ ವಾಪಸ್ ತಾನಿದ್ದ ಜಾಗಕ್ಕೆ ವಾಪಸ್ ರಿಕವರಿ ಆಗಿಬಿಡುತ್ತೆ. ಇದಾದಮೇಲೆ ಮತ್ತೆ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬಿದ್ದಿದ್ದು 1999ಇಂದ 2000ಅಲ್ಲಿ. ಆವಾಗ .com ಬಬಲ್ ಶುರುವಾಗಿರುತ್ತೆ. ಅಮೆರಿಕಾದಲ್ಲಿ ಯಾವುದೇ ಟೆಕ್ ಕಂಪ್ನಿಗಳಿರಲಿ ಅದಕ್ಕೆ .com ಅಂತ ಇದ್ದರೆ ಆ ಸ್ಟಾಕ್ ಪ್ರೈಸ್ಗಳು ಮೇಲೆ ಹೋಗ್ತಾ ಇತ್ತು. ಜನ ಇದು ಒಂದು ಬಬಲ್ ಕ್ರಿಯೇಟ್ ಮಾಡಿದ್ರು. ಯಾವೆಲ್ಲ .com ಅಂತ ಹೆಸರಿತ್ತಲ್ಲ ಅದರಲ್ಲೆಲ್ಲ ಇನ್ವೆಸ್ಟ್ ಮಾಡೋದು. ಆ ಕಂಪ್ನಿ ಏನು ಮಾಡುತ್ತೆ ಏನಿಲ್ಲ ಅಂತ ಏನು ತಿಳ್ಕೊಳ್ಳೋದಿಲ್ಲ, ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡೋದು. ಇದರಿಂದನೂ ಒಂದು ಬಬಲ್ ಕ್ರಿಯೇಟ್ ಆಗಿತ್ತು. ಆದರೆ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಬಬಲ್ ಕ್ರಿಯೇಟ್ ಆದರೂ ಅದಕ್ಕೊಂದು ಲಿಮಿಟ್ ಇರುತ್ತೆ, ಅದಕ್ಕೊಂದು ಟೈಮ್ ಫ್ರೇಮ್ ಇರುತ್ತೆ. ಅದಾದಮೇಲೆ ಅದು ಬ್ಲಸ್ಟ್ ಆಗಲೇಬೇಕು. ಈ ಸ್ಟಾಕ್ ಮಾರ್ಕೆಟು ಇವಾಗ ಪೀಕಲ್ಲಿರುತ್ತೆ. ಅಮೆರಿಕಾದಲ್ಲಿ ನ್ಯಾಸ್ಡಾಕ್ 100 ಅಂತಿದೆ. ಈ ನ್ಯಾಸ್ಡಾಕ್ 100 ಅಮೆರಿಕಾದಲ್ಲಿರೋ ಟೆಕ್ ಕಂಪ್ನಿಗಳನ್ನೆಲ್ಲ ಒಂದು ಇಂಡೆಕ್ಸ್ ಮಾಡಿಟ್ಟಿರುತ್ತೆ. ಈ ಟೆಕ್ ಕಂಪ್ನಿಗಳು ತುಂಬ ಮೇಲೆ ಹೋಗ್ತಾ ಇರುತ್ತೆ, ತುಂಬ ಪೀಕಿಗೆ ಹೋಗ್ತಾ ಇರುತ್ತೆ. ಜನ ಸುಮ್ಮನೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಅದರಿಂದ ಈ ಟೆಕ್ ಕಂಪ್ನಿಗಳು ಮೇಲೆ ಹೋಗ್ತಿರೋದ್ರಿಂದ ಈ ನ್ಯಾಸ್ಡಾಕು ಪೀಕಲ್ಲಿರುತ್ತೆ. ಆದರೆ ಪೀಕಿಗೆ ಹೋದಾಗ ಬಬಲ್ ಬ್ಲಾಸ್ಟ್ ಆಗಲೇಬೇಕು. ಪೀಕಿಂದ ನ್ಯಾಸ್ಡಾಕು 78% ಕೆಳಗಡೆ ಬೀಳುತ್ತೆ. ಈ 78% ಕೆಳಗಡೆ ಬಿದ್ದ ತಕ್ಷಣ ಜನಕ್ಕೆ ಮತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಂಬಿಕೆ ಕಳ್ಕೊತಾರೆ. ಮತ್ತೆ ಬರೋ ದುಡ್ಡನ್ನೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಕಳ್ಕೊತಾರೆ. ಆದರೆ ಯಾರೆಲ್ಲ ವಾಲ್ ಸ್ಟ್ರೀಟ್ ಕ್ರ್ಯಾಶ್ ನೋಡಿದ್ರಲ್ಲ ಅವ್ರಿಗೆ ಗೊತ್ತಿತ್ತು ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿದ್ದಾಗಲೇ ನಾವು ಇನ್ವೆಸ್ಟ್ ಮಾಡಬೇಕು ಅಂತ. ಅವ್ರಿಗೊಂದು ಲರ್ನಿಂಗ್ ಸಿಕ್ಕಿತ್ತು. ಅವರು ಈ 78% ಕೆಳಗಡೆ ಬಿದ್ದಾದಮೇಲೆ ಒಳ್ಳೊಳ್ಳೆ ಕಂಪ್ನಿನ ಬೈ ಮಾಡೋಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟು ಈ ಮಾರ್ಕೆಟ್ ರಿಕವರಿ ಆದಾಗ ಅವ್ರಿಗೆ ಗೊತ್ತಿರುತ್ತೆ ನಾವೇನೇ ರಿಚ್ ಆಗೋದು ಅಂತ. ಅದಕ್ಕೋಸ್ಕರ ಈ ಕ್ರ್ಯಾಶ್ನ ತುಂಬ ಜನ ಬಿಲಿಯನರ್ ಹುಡ್ಕೋತಾರೆ. ಯಾಕಂದರೆ ಅವ್ರಿಗೆ ಒಂದು ಕ್ರ್ಯಾಶ್ ನೋಡಿದ್ರು, ಮಾರ್ಕೆಟ್ ಕೆಳಗಡೆ ಬಿದ್ದಾಗ ಏನೇನು ಆ್ಯಕ್ಟಿವಿಟೀಸ್ ಆಗುತ್ತೆ ಅಂತ ನೋಡಿದ್ರು, ಮತ್ತೆ ವಾಪಸ್ ಮೇಲೆ ಹೋದಾಗ ನಾವು ಏನೇನು ಅಚೀವ್ ಮಾಡ್ತೀವಿ ಅಂತಲೂ ನೋಡಿದ್ರು. ಅದಕ್ಕೋಸ್ಕರ ಅವರು ಬಿದ್ದಾಗ ತುಂಬ ಬೈ ಮಾಡೋಕ್ಕೆ ಶುರು ಮಾಡಿದ್ರು. ಈ ಕ್ರ್ಯಾಶಿಂದ ತುಂಬ ಜನ ಮಿಲಿಯನರ್ಸು ಹುಡ್ಕೊಂಡ್ರು. ಅದೇ ರೀತಿ ಈ ಸ್ಟಾಕ್ ಮಾರ್ಕೆಟು ವಾಪಸ್ ತಾನಿದ್ದ ಜಾಗಕ್ಕೆ ರಿಕವರಿ ಆಗೋದಕ್ಕೆ 6 ವರ್ಷ ಟೈಮ್ ಫ್ರೇಮ್ ಹಿಡಿತು. ಇದರ ಇಂಪ್ಯಾಕ್ಟಿಂದ ನಮ್ಮ BSE ಸೆನ್ಸೆಕ್ಸು ಕೆಳಗಡೆ ಬಿದ್ದಿತ್ತು. ಆದರೆ ನಮ್ಮ ಸೆನ್ಸೆಕ್ಸ್ಗೆ ಅಷ್ಟು ಟೈಮ್ ಇರಲಿಲ್ಲ. ಕೇವಲ 3 ರಿಂದ 4 ವರ್ಷದಲ್ಲಿ ವಾಪಸ್ ರಿಕವರಿ ಆಯಿತು.
ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟು ಕ್ರ್ಯಾಶ್ ಆಗಿದ್ದು 2008 ಸಬ್ ಪ್ರೈಮ್ ಮೋರ್ಟೇಜ್ ಕ್ರೈಸಿಸಿಂದ. ಅಮೆರಿಕಾದಲ್ಲಿ ಅವಾಗ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿತ್ತು. ಲೇಮನ್ ಬ್ರದರ್ಸ್ ಬ್ಯಾಂಕ್ ಮುಚ್ಚೋಗಿತ್ತು. ತುಂಬ ಫೈನಾನ್ಷಿಯಲ್ ಆಕ್ಟಿವಿಟೀಸ್ಗಳು ಲಾಸಲ್ಲಿತ್ತು. ಅಮೆರಿಕಾದಲ್ಲಿ ಬಿಗ್ಗೆಸ್ಟ್ ಕ್ರ್ಯಾಶಲ್ಲಿ ಇದು ಒಂದು ಕೂಡ ಅಂತ ಹೇಳ್ಬೋದು. ಅಮೆರಿಕಾದಲ್ಲಿ ಲಿಕ್ವಿಡಿಟಿ ಸಮಸ್ಯೆ ಹೊಡ್ತು. ಇದರಿಂದ ಗ್ಲೋಬಲ್ಗೆ ಇಂಪ್ಯಾಕ್ಟ್ ಆಯಿತು. ಗ್ಲೋಬಲ್ ಮಾರ್ಕೆಟ್ ಎಲ್ಲನೂ ಕೆಳಗಡೆ ಬೀಳೋಕ್ಕೆ ಶುರು ಮಾಡಿದ್ದು. ಗ್ಲೋಬಲ್ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದೆ ಅಂದರೆ ಅಫ್ಕೋರ್ಸ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕೂಡ ಕೆಳಗಡೆ ಬೀಳುತ್ತೆ. ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಇದರ ಇಂಪ್ಯಾಕ್ಟ್ ಆಗಿ ಇದು ಕೂಡ ಕೆಳಗಡೆ ಬೀಳೋದಕ್ಕೆ ಶುರುವಾಯಿತು. ಸೆನ್ಸೆಕ್ಸ್ ಇದೆಲ್ಲ ಇಂಪ್ಯಾಕ್ಟಿಂದನೂ ತಾನಿದ್ದ ಜಾಗದಿಂದ 45ರಿಂದ 50% ಕೆಳಗಡೆ ಬೀಳುತ್ತೆ. ಆದರೆ ಇಲ್ಲಿ ಕೂಡ ಅಬ್ಸರ್ವ್ ಮಾಡಬೇಕಾಗಿರೋ ವಿಷಯ ಏನಂದರೆ ವಾಪಸ್ ನಮ್ಮ ಸೆನ್ಸೆಕ್ಸ್ 2 ವರ್ಷದಲ್ಲಿ ವಾಪಸ್ ರಿಕವರಿ ಆಗುತ್ತೆ, ವಾಪಸ್ ತಾನಿದ್ದ ಜಾಗಕ್ಕೆ ಬರುತ್ತೆ. ಮತ್ತೆ ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬಿದ್ದಿದ್ದು 2015 ಅರೌಂಡ್ ನಮ್ಮ ಸ್ಟಾಕ್ ಮಾರ್ಕೆಟ್ 25% ಕೆಳಗಡೆ ಬಿದ್ದಿತ್ತು. ಈ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬಿದ್ದಕ್ಕೆ ಮೇನ್ ಕಾರಣ ಅಂದರೆ ಚೈನಾ ತನ್ನ ಕರೆನ್ಸಿನ ಡಿವ್ಯಾಲ್ಯೂಯೇಷನ್ ಮಾಡಿದ್ದ. ಇದರಿಂದ ಚೈನಾನಲ್ಲಿ ತುಂಬ ಇನ್ಫ್ಲೇಷನ್ ಆಗಿತ್ತು. ವರ್ಲ್ಡ್ ಮಾರ್ಕೆಟಲ್ಲಿ ಅವನು ಡಾಮಿನೇಟ್ ಮಾಡ್ತಿರೋದ್ರಿಂದ ವರ್ಲ್ಡ್ ಮಾರ್ಕೆಟ್ಗೆ ಇದರಿಂದ ಇಂಪ್ಯಾಕ್ಟ್ ಆಯಿತು. ವರ್ಲ್ಡ್ ಮಾರ್ಕೆಟ್ ಇಂಪ್ಯಾಕ್ಟ್ ಆಗಿದೆ ಅಂದರೆ ಆಬ್ವಿಯಸ್ಲಿ ಇಂಡಿಯಾಗೂ ಇಂಪ್ಯಾಕ್ಟ್ ಆಯಿತು. ಅದೇ ರೀತಿ ಚೈನಾನಲ್ಲಿ ಎಕನಾಮಿಕ್ ಸ್ಲೋ ಡೌನ್ ಆಯಿತು. ಇದರಿಂದ ಬ್ಯಾಂಕ್ಗಳ NPA ಜಾಸ್ತಿ ಆಯಿತು ಮತ್ತು ಕ್ರೂಡ್ ಆಯಿಲ್ ಪ್ರೈಸು ದಿನೇ ಜಾಸ್ತಿ ಆಗ್ತಾ ಇತ್ತು. ಇದು ಸಾಲದು ಅಂತ 2016 ನಮ್ಮ ಇಂಡಿಯಾ ಡಿಮಾನಿಟೈಸೇಷನ್ ಮಾಡುತ್ತೆ, ಅಂದರೆ ನೋಟ್ ಬ್ಯಾನ್ ಮಾಡುತ್ತೆ. ಇಷ್ಟೆಲ್ಲ ಒಂದಾದ್ಮೇಲೆ ಒಂದೂವರೆ ವರ್ಷದಲ್ಲೇ ಇಷ್ಟೊಂದೆಲ್ಲ ಇಂಪ್ಯಾಕ್ಟ್ ಆಗಿರೋದ್ರಿಂದ ನಮ್ಮ ಸೆನ್ಸೆಕ್ಸು ತುಂಬ ಕೆಳಗಡೆ ಬೀಳುತ್ತೆ. ಇಲ್ಲಿ ಕೂಡ ತುಂಬ ಜಾಸ್ತಿ ದಿನ ಟೈಮ್ ತೊಗೊಳ್ಳಲ್ಲ, ವಾಪಸ್ ಒಂದೇ ವರ್ಷದಲ್ಲಿ ವಾಪಸ್ ರಿಕವರಿ ಆಗುತ್ತೆ. ಮತ್ತೆ ನೆಕ್ಸ್ಟ್ ಕ್ರ್ಯಾಶ್ ಬಂದಿದ್ದು 2000ರಿಂದ 2021 ಕೋವಿಡ್ ಕ್ರ್ಯಾಶ್. ಈ ಕೋವಿಡು ಕೂಡ ಸ್ಟಾಕ್ ಮಾರ್ಕೆಟ್ಗೆ ಹೊಸದು. ಬರೀ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆಲ್ಲ, ಇಡೀ ವರ್ಲ್ಡ್ ಸ್ಟಾಕ್ ಮಾರ್ಕೆಟ್ಗೆ ಹೊಸದು. ಇಡೀ ವರ್ಲ್ಡಲ್ಲೇ ಎಲ್ಲ ಸ್ಟಾಕ್ ಮಾರ್ಕೆಟು ಕ್ರ್ಯಾಶ್ ಆಗ್ತಾ ಇತ್ತು. ಅದೇ ರೀತಿ ನಮ್ಮ ಸೆನ್ಸೆಕ್ಸು ಕ್ರ್ಯಾಶ್ ಆಗ್ತಾ ಇತ್ತು. ಫಾರ್ ದ ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲಿ ಬ್ಲೂ ಚಿಪ್ ಕಂಪ್ನಿಗಳು ಕೂಡ ಲೋವರ್ ಸರ್ಕ್ಯೂಟ್ ಹಿಟ್ ಮಾಡೋಕ್ಕೆ ಶುರು ಮಾಡಿದ್ರು. 50-60% ಡೌನ್ ಆಗೋಕ್ಕೆ ಶುರುವಾಯಿತು ಬ್ಲೂ ಚಿಪ್ ಕಂಪ್ನಿನಲ್ಲಿ. ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಕಂಪ್ನಿನಲ್ಲಿ ನಾವು ಫಾಲ್ ನೋಡಿರ್ತೀವಿ ಇಷ್ಟೊಂದು, ಆದರೆ ಬ್ಲೂ ಚಿಪ್ ಕಂಪ್ನಿನಲ್ಲೇ ಇಂಡಿವಿಜುವಲ್ ಸ್ಟಾಕಲ್ಲೇ 50-60% ಕ್ರ್ಯಾಶ್ ನೋಡೋಕ್ಕೆ ಸಿಕ್ತು. ಯಾಕಂದರೆ ಆವಾಗ ಕೊರೋನಾ ಇಡೀ ವರ್ಲ್ಡ್ಗೆ ಹೊಸದು. ಇದರಿಂದ ಇನ್ವೆಸ್ಟರ್ಗೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬೀಳೋಕ್ಕೆ ಶುರುವಾಯಿತು. ಆದರೆ ಇಲ್ಲಿ ತುಂಬ ಅಬ್ಸರ್ವ್ ಮಾಡುವಂಥ ವಿಷಯ ಏನು ಅಂದರೆ ಸ್ಟಾಕ್ ಮಾರ್ಕೆಟು ರಿಕವರಿ ಆಗೋದಕ್ಕೆ ಜಾಸ್ತಿ ಟೈಮ್ ಇರಲಿಲ್ಲ. ಇನ್ಫ್ಯಾಕ್ಟ್ 1 ವರ್ಷವೂ ಹಿಡಿಲಿಲ್ಲ, ಕೇವಲ 6 ತಿಂಗಳಲ್ಲಿ ವಾಪಸ್ ರಿಕವರಿ ಆಗುತ್ತೆ ಸ್ಟಾಕ್ ಮಾರ್ಕೆಟು. ಯಾಕಂದರೆ ಇಷ್ಟೊಂದು ಕ್ರ್ಯಾಶ್ ನೋಡಿದ್ರು ಜನ, ಮತ್ತೆ ರಿಕವರಿ ಆಗೋಕ್ಕೆ ಜಾಸ್ತಿ ದಿನ ಟೈಮ್ ತಗೊಳ್ಳಿಲ್ಲ. ಯಾಕಂದರೆ ಬಾಟಮಲ್ಲಿ ಜಾಸ್ತಿ ಜನ ಬೈ ಮಾಡೋಕ್ಕೆ ಶುರು ಮಾಡಿದ್ರು. ಇದಾದಮೇಲೆ ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಮತ್ತೆ ಕ್ರ್ಯಾಶ್ ಆಗಿದ್ದು ಸೆಪ್ಟೆಂಬರ್ 2024 ಅಂದರೆ 6 ತಿಂಗಳ ಹಿಂದೆ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬೀಳೋಕ್ಕೆ ಶುರುವಾಯಿತು. ಇವಾಗಲೂ ಕೂಡ ಬೀಳ್ತಾನೆ ಇದೆ. ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬೀಳೋಕ್ಕೆ ಶುರುವಾಯಿತು. ಇದರಿಂದ ಬ್ಲೂ ಚಿಪ್ ಕಂಪ್ನಿಗಳು ಏನು ಜಾಸ್ತಿ ಬೀಳಿಲ್ಲ, ಒಂದು 12-15% ಕೆಳಗಡೆ ಬಿತ್ತು. ಆದರೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು 30-40% ಕೆಳಗಡೆ ಬೀಳೋಕ್ಕೆ ಶುರುವಾಯಿತು. ಇವಾಗ ಸ್ವಲ್ಪ ರಿಕವರಿ ಆಗ್ತಿದೆ, ಬಟ್ ಸ್ಟಿಲ್ ಇನ್ನೂ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಇದೆ. ಇವಾಗ ಈ ವಿಡಿಯೋನ ಪೂರ್ತಿಯಾಗಿ ಒಂದ್ಸಲ ಸಮರೈಸ್ ಮಾಡೋಣ. ಹರ್ಷದ್ ಮೆಹ್ತಾ ಸ್ಕ್ಯಾಮ್ 1992 ಸ್ಟಾಕ್ ಮಾರ್ಕೆಟು 49% ಕೆಳಗಡೆ ಬಿತ್ತು. ಆದರೆ ಅದು ವಾಪಸ್ ರಿಕವರಿ ಆಗೋದಕ್ಕೆ ಕೇವಲ 2 ವರ್ಷ ಟೈಮ್ ಹಿಡಿಯಿತು. ಮತ್ತು 2000ರಿಂದ 2007 .com ಬಬಲ್ ಬ್ಲಸ್ಟ್ ಆಯಿತು. ಇದರಿಂದ ಸ್ಟಾಕ್ ಮಾರ್ಕೆಟು 50% ಕೆಳಗಡೆ ಬಿತ್ತು. ಮತ್ತೆ ವಾಪಸ್ ರಿಕವರಿ ಆಗೋದಕ್ಕೆ 3-4 ವರ್ಷದಲ್ಲೇ ವಾಪಸ್ ರಿಕವರಿ ಆಯಿತು. ಮತ್ತು 2008 ಅಮೆರಿಕಾದಲ್ಲಿ ಗ್ಲೋಬಲ್ ಕ್ರೈಸಿಸ್ ಆಯಿತು, ಫೈನಾನ್ಷಿಯಲ್ ಕ್ರೈಸಿಸ್ ಆಯಿತು, ಲೇಮನ್ ಬ್ರದರ್ಸ್ ಬ್ಯಾಂಕ್ದು ಮುಚ್ಚೋಗೋದಾಯಿತು. ಈ ರೀತಿ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿರೋದ್ರಿಂದ ಸ್ಟಾಕ್ ಮಾರ್ಕೆಟು 58% ಕೆಳಗಡೆ ಬಿತ್ತು. ಆದರೂ ಕೂಡ ಇಲ್ಲಿ ರಿಕವರಿ ಆಗೋದಕ್ಕೆ 2-3 ವರ್ಷದಲ್ಲಿ ವಾಪಸ್ ರಿಕವರಿ ಆಯಿತು. ನೆಕ್ಸ್ಟ್ ಕೋವಿಡ್-19 ಮಾರ್ಕೆಟು 27% ಕೆಳಗಡೆ ಬಿತ್ತು. ಆದರೆ ಇಲ್ಲಿಯೂ ಕೂಡ ತುಂಬ ಕಡಿಮೆ, 6 ತಿಂಗಳಲ್ಲಿ ವಾಪಸ್ ಸ್ಟಾಕ್ ಮಾರ್ಕೆಟ್ ರಿಕವರಿ ಆಯಿತು. ಇನ್ನು ನೆಕ್ಸ್ಟ್ ಸೆಪ್ಟೆಂಬರ್ 2025 ಇವಾಗ ಡೌನ್ ಟರ್ನಲ್ಲಿದೆ. ಸ್ಟಿಲ್ 11.5% ಕೆಳಗಡೆ ಬಿದ್ದಿದೆ. ಇದು ಹೆಚ್ಚು ಕಮ್ಮಿ ಆಗೋದು ವೀಡಿಯೋ ಮಾಡೋಷ್ಟರಲ್ಲಿ, ಮತ್ತೆ ಹೆಚ್ಚು ಕಮ್ಮಿ ಆಗಿರುತ್ತೆ ಸೂನ್. ಇನ್ನೂ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಇದೆ. ಅದಕ್ಕೋಸ್ಕರನೇ ಪೀಟರ್ ಲಿಂಚ್ ಅವರು ಹೇಳ್ತಾರೆ, ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಪ್ರತಿ 2 ವರ್ಷಕ್ಕೊಮ್ಮೆ ಆ್ಯಾವ್ರೇಜ್ ಆಗಿ 10%, 6 ವರ್ಷಕ್ಕೊಮ್ಮೆ ಆ್ಯಾವ್ರೇಜ್ ಆಗಿ 20% ಕ್ರ್ಯಾಶ್ಗೆ ನೀವು ರೆಡಿ ಇರಲೇಬೇಕು. ಇದನ್ನು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡಿ ಇಟ್ಕೋಬೇಕು, ಇಷ್ಟು ಕ್ರ್ಯಾಶ್ ಅಂತೂ ಆಗೇ ಆಗುತ್ತೆ ಅಂತ. ಇಷ್ಟು ನಿಮ್ಗೆ ತಡ್ಕೊಳ್ಳೋಕೆ ಶಕ್ತಿ ಇಲ್ಲ ಅಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ತಲೆ ಕೂಡ ಹಾಕಬೇಡಿ ಅಂತ ಪೀಟರ್ ಲಿಂಚ್ ಅವರು ಹೇಳ್ತಾರೆ. ಅದಕ್ಕೋಸ್ಕರನೇ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಇದೇ ರೀತಿ ಇಲ್ಲಿ ಮೇಲೆ ಕೆಳಗಡೆ ಆಗ್ತಾನೆ ಇರುತ್ತೆ. ಆದರೆ ಇಲ್ಲಿ ಅಬ್ಸರ್ವ್ ಮಾಡುವಂಥ ವಿಷಯ ಏನಂದರೆ ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಯಾವಾಗಲೇ ಕೆಳಗಡೆ ಬೀಳಿ ಅದರ ಬಾಟಮ್ ಲೈನು ಇದಕ್ಕಿಂತ ಮೇಲೇ ಇರುತ್ತೆ. ಅದಕ್ಕೋಸ್ಕರ ನಾವು ಸ್ಟಾಕ್ ಮಾರ್ಕೆಟು ಯಾವಾಗ ಕೆಳಗಡೆ ಬಿದ್ದರೂ ತಲೆಗೆಡಿಸ್ಕೊಳ್ಳೋಕೆ ಹೋಗಬಾರ್ದು, ಸುಮ್ಮನೆ ಇನ್ವೆಸ್ಟ್ ಮಾಡಬೇಕು. ಯಾಕಂದರೆ ಸ್ಟಾಕ್ ಮಾರ್ಕೆಟು ಒಂದಲ್ಲ ಒಂದಿನ ಮೇಲೆ ಹೋಗುತ್ತೆ. ಸ್ಟಾಕ್ ಮಾರ್ಕೆಟು ಬರೀ ಮೇಲೆ ಹೋಗೋದಿಲ್ಲ, ಬರೀ ಕೆಳಗಡೆ ಹೋಗೋದಿಲ್ಲ, ವಾಲಟಿಲಿಟಿ ಇರುತ್ತೆ. ಇದು ಸ್ಟಾಕ್ ಮಾರ್ಕೆಟ್ ನಮ್ಮ ಲೈಫ್ ಥರ, ಒಂದು ಸತಿ ಖುಷಿ ಇರುತ್ತೆ, ಒಂದು ಸತಿ ದುಃಖ ಇರುತ್ತೆ. ಈ ರೀತಿ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಈ ಏರಿಳಿತಗಳು ಇದ್ದೇ ಇರುತ್ತೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅಂದ್ರೆ ನಾವೇನು ಮಾಡಬೇಕು, ನಮಗೆ ಹಿಸ್ಟ್ರಿ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಯಾಕಂದರೆ ಹಿಸ್ಟ್ರಿ ಗೊತ್ತಿಲ್ಲ ಅಂದರೆ ನಮಗೆ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬೀಳೋ ತಕ್ಷಣ ನಾವು ಭಯ ಪಡೋಕ್ಕೆ ಶುರು ಮಾಡ್ತೀವಿ. ಯಾಕಂದರೆ ನಮ್ಗೆ ಹಿಸ್ಟ್ರಿ ಬಗ್ಗೆ ಗೊತ್ತಿಲ್ಲ. ಇವಾಗ ನಮ್ಗೆ ಹೆಂಗೆ ಗೊತ್ತಾಯಿತು, ಹಿಸ್ಟ್ರಿ ಗೊತ್ತಾಯಿತು, ಹಿಸ್ಟ್ರಿನಲ್ಲಿ ಯಾಗೆಲ್ಲ ಸ್ಟಾಕ್ ಮಾರ್ಕೆಟ್ ಬಿದ್ದಿದೆ ಮತ್ತು ಸ್ಟಾಕ್ ಮಾರ್ಕೆಟ್ ಎಲ್ಲ ಬಿದ್ದ ಮೇಲೆ ವಾಪಸ್ ಯಾವಾಗೆಲ್ಲ ರಿಕವರಿ ಆಗಿದೆ, ಅದಕ್ಕೆಲ್ಲ ಎಷ್ಟು ಟೈಮ್ ಹಿಡಿಯಿತು ಅಂತ ಎಲ್ಲ ಗೊತ್ತಾಯಿತು. ಇದು ಬರೀ 1-2 ವರ್ಷದ ಡೇಟಾ ಅಲ್ಲ, ಸುಮಾರು 1865 ಇಲ್ಲಿವರೆಗೂ ಅಂದರೆ ಸುಮಾರು ಒಂದು 160 ವರ್ಷದ ಡೇಟಾ ಇದೆ. ಇದು ಇಷ್ಟು ದೊಡ್ಡ ಡೇಟಾ ನಿಮಗೆ ಮುಂದೆ ಇಟ್ಟಿದ್ದೀನಿ. ಇವಾಗ ನಿಮಗೆ ಗೊತ್ತಾಗಿರುತ್ತೆ ಸ್ಟಾಕ್ ಮಾರ್ಕೆಟು ಏನಕ್ಕೆ ಕೆಳಗಡೆ ಬಿಡುತ್ತೆ, ಏನಕ್ಕೆ ಮೇಲೆ ಹೋಗುತ್ತೆ, ರಿಕವರಿ ಟೈಮ್ ಎಷ್ಟಾಗುತ್ತೆ ಅಂತ. ಇದರಿಂದ ನೀವು ಫ್ಯೂಚರನ್ನು ಪ್ರಿಡಿಕ್ಟ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬಿದ್ದ ತಕ್ಷಣ ಅಷ್ಟೊಂದು ಟೈಮ್ ಇಡಲ್ಲ ರಿಕವರಿ ಆಗೋದಕ್ಕೆ, ವಾಪಸ್ ರಿಕವರಿ ಆಗೇ ಆಗುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ನಿಮಗೂ ಕೂಡ ಬಿಲ್ಡ್ ಆಗುತ್ತೆ. ಇವಾಗ ಪ್ರೆಸೆಂಟ್ ಮಾರ್ಕೆಟ್ ಯಾವಾಗ
ರಿಕವರಿ ಆಗ್ಬೋದು ಅಂದರೆ ನನಗನ್ನಿಸ್ತಾರಾಗೆ ಇನ್ನೊಂದು 3-4 ತಿಂಗಳಲ್ಲಿ ರಿಕವರಿ ಆಗ್ಬೋದು. ಇದು ನನ್ನ ಅನಾಲಿಸಿಸ್ಸು. ನೀವು ಕೂಡ ಕಮೆಂಟ್ ಮಾಡಿ ನಿಮಗೆ ಯಾವಾಗ ಪ್ರೆಸೆಂಟ್ ಮಾರ್ಕೆಟ್ ರಿಕವರಿ ಆಗ್ಬೋದು ಅಂತ. ಇಷ್ಟೆಲ್ಲ ಡೇಟಾ ತೊಗೊಂಡು ಅನಲೈಸ್ ಮಾಡಿ ಈ ವಿಡಿಯೋ ಮಾಡಿದ್ದೀವಲ್ಲ, ಈ ವಿಡಿಯೋನ ಜಾಸ್ತಿ ಜನ ನೋಡೋಕ್ಕೆ ಹೋಗಲ್ಲ, ಯಾಕಂದರೆ ಲೆಂತ್ ಇದೆ ಅನ್ನೋ ಕಾರಣಕ್ಕೆ. ಆದರೆ ನೀವು ಒಂದ್ಸಲಿ ಈ ವಿಡಿಯೋ ನೋಡಿದ್ರೆ ಅಂದರೆ ನಿಮ್ಗೆ 100% ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ನಮ್ಮ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬಿದ್ದರೂ ನೀವು ಭಯ ಆಗಲ್ಲ, ನಿಮ್ಗೆ ಪ್ಯಾನಿಕ್ ಆಗಲ್ಲ, ಯಾಕಂದರೆ ವಾಪಸ್ ಯಾವಾಗ ರಿಕವರಿ ಆಗುತ್ತೆ ಅಂತ ನಿಮ್ಗೊಂದು ಅಂದಾಜಿರುತ್ತೆ. ಅದಕ್ಕೋಸ್ಕರನೇ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬಿದ್ದಾಗಂತೂ ಓಡೋಗೋಕೆ ಹೋಗ್ಬೇಡಿ. ಅವರು ಓಡೋಗ್ತಿದ್ದಾರೆ ಅಂದರೆ ಅವರು ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಲ್ಲ ಅಂತ. ಐ ಹೋಪ್ ನಿಮ್ಮ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ, ಅದು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ನಿಮ್ಗೆ ವ್ಯಾಲ್ಯೂ ಸಿಗ್ತಾ ಇದೆ ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ರಾಧೆ ರಾಧೆ.